ನಮಸ್ಕಾರ ನ್ಯೂಸ್ 12 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅಡುಗೆ ಅನಿಲ ಸಿಲಿಂಡರ್ ಲೀಕ್ ಆಗಿ ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ಇದ್ದಂತಹ ಸಿಲಿಂಡರ್ ಲೀಕ್ ಆದಂತಹ ಸಂದರ್ಭದಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿರುವಂತಹ ಘಟನೆ ನಡೆದಿರುವಂತದ್ದು. ಸಿಲಿಂಡರ್ ಲೀಕ್ ಆಗಿ ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ. ಮನೆಯಲ್ಲಿದ್ದಂತಹ ಇನ್ನೊಂದು ಮಗು ತೀವ್ರ ಅಸ್ವಸ್ಥಗೊಂಡಿರುವಂತದ್ದು. HAL ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅನಿಲ ಸೋರಿಕೆಯಿಂದ, ಅಂದ್ರೆ ಇಲ್ಲಿ ಸಿಲಿಂಡರ್ ನಲ್ಲಿ ಇದ್ದಂತಹ ಒಂದು ಅನಿಲ ಸೋರಿಕೆಯಿಂದ ಸಂಭವಿಸಿರುವಂತಹ ಘಟನೆ. ಈ ಒಂದು ಲೀಕೇಜ್ ಇಂದಾಗಿ ಮಗು ಸಾವನ್ನಪ್ಪಿದೆ. ಇನ್ನು ಆ ಒಂದು ಮನೆಯಲ್ಲಿ ಇದ್ದಂತ ಮತ್ತೊಂದು ಮಗು ಅಸ್ವಸ್ಥವಾಗಿದೆ. ಪೋಷಕರ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಬೇಕು. ಇಲ್ಲಿ ಪ್ರಮುಖವಾಗಿ ಈ ಒಂದು ಘಟನೆಗೆ ಕಾರಣ ಆ ಸಿಲಿಂಡರ್ ಲೀಕ್ ಆಗಿದ್ದಂತ ಹಿನ್ನೆಲೆಯಲ್ಲೇ ಈ ಒಂದು ಘಟನೆ ನಡೆದಿದೆ. ಇನ್ನ ಮತ್ತೊಂದು ಅಂದ್ರೆ ಅಲ್ಲಿ ಮನೆಯಲ್ಲಿದ್ದಂತ ಇನ್ನೊಂದು ಮಗು ತೀವ್ರ ಅಸ್ವಸ್ಥಗೊಂಡಿದೆ. HAL ನ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಲೀಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಉಸಿರುಗಟ್ಟಿ ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಅಡುಗೆ ಅನಿಲ ಸಿಲಿಂಡರ್ ಲೀಕ್ ಆದಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದಂತಹ ಇಬ್ಬರು ಮಕ್ಕಳಿದ್ರು ಮನೆಯಲ್ಲಿ. ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದ್ರೆ ಮತ್ತೊಂದು ಮಗು ತೀವ್ರ ಅಸ್ವಸ್ಥಗೊಂಡಿದೆ. ಅಡುಗೆ ಅನಿಲ ಸಿಲಿಂಡರ್ ಲೀಕ್ ಆಗಿ ಮಗು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಲ್ಲಿ ಪೋಷಕರ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪೋಷಕರ ನಿರ್ಲಕ್ಷ್ಯ ಯಾವ ರೀತಿಯಾಗಿದೆ ಅನ್ನೋದು. ಸಿಲಿಂಡರ್ ಲೀಕ್ ಆಗಿ ಉಸಿರುಗಟ್ಟಿ ಮಗು ಸಾವನ್ನಪ್ಪಿದೆ.